ನೆಕ್ಸ್ಟ್, ಒಂದು ಚತುರ್ಭುಜದ ಎರಡು ಕೋನಗಳ ಅಳತೆ 77 ಡಿಗ್ರಿ ಆಮೇಲೆ 57 ಡಿಗ್ರಿ ಆಗಿದೆ. ಉಳಿದೆರಡು ಕೋನಗಳಲ್ಲಿ ಒಂದು ಕೋನ ಇನ್ನೊಂದು ಕೋನಕ್ಕಿಂತ 10 ಡಿಗ್ರಿ ಕಡಿಮೆ ಆಗಿದ್ದರೆ ಆ ಚತುರ್ಭುಜದ ಅತ್ಯಂತ ದೊಡ್ಡ ಕೋನದ ಅಳತೆ ಎಷ್ಟು? ಓಕೆನಾ. ಸೊ ಒಂದು ಕ್ವಾಡ್ರಿಲ್ಯಾಟರಲ್ ಕೊಟ್ಟಿದ್ದಾರೆ. ಕ್ವಾಡ್ರಿಲ್ಯಾಟರಲ್ ನಲ್ಲಿ ಎರಡು ಆಂಗಲ್ 77 ಮತ್ತೆ 57 ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ನಮ್ನ ಜಸ್ಟ್ ಒಂದು ಕ್ವಾಡ್ರಿಲ್ಯಾಟರಲ್ ತಗೊಂತೀನಿ ಇಲ್ಲಿ, ABCD. ಓಕೆನಾ. ಏನ್ ಹೇಳ್ತಾ ಇದ್ದಾರೆ, ಒಂದು ಆಂಗಲ್ ಆಂಗಲ್ ಎ ಅನ್ನೋದು 77 ಡಿಗ್ರಿ ಇದೆ ಅಂತ ಅನ್ಕೊಳ್ಳಿ, ಮತ್ತೊಂದು ಆಂಗಲ್ 57 ಡಿಗ್ರಿ ಇದೆ. ಓಕೆ. ಏನ್ ಹೇಳ್ತಾ ಇದ್ದಾರೆ, ಔಟ್ ಆಫ್ ರಿಮೈನಿಂಗ್ 2 ಆಂಗಲ್ಸ್, ಅಂದ್ರೆ ಉಳಿದಿರೋ ಎರಡು ಆಂಗಲ್ ನಲ್ಲಿ ಒಂದ್ ಆಂಗಲ್ ಮತ್ತೊಂದು ಆಂಗಲ್ ಕಿಂತ 10 ಡಿಗ್ರಿ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮತ್ತೊಂದು ಆಂಗಲ್ ಸಿ ಅಂತ ತಗೊಂಡ್ರೆ ಇದು ಮತ್ತೊಂದು ಆಂಗಲ್ ಕಿಂತ 10 ಡಿಗ್ರಿ ಕಡಿಮೆ ಇದೆ. ನಾನು ಹೇಗ್ ಬರಿಬಹುದು ರಿಲೇಷನ್? ಈ ತರ ಬರಿಬಹುದು. ಹಾಗಾದ್ರೆ ಮೆಜರ್ ಆಫ್ ದ ಲಾರ್ಜೆಸ್ಟ್ ಆಂಗಲ್ ಎಷ್ಟು? ಹೌದಾ. ಸೊ ಒಂದು 77 ಇದೆ, ಒಂದು 57 ಇದೆ. ಈ ಡಿ ಮತ್ತೆ ಸಿ ನಮಗ್ ಗೊತ್ತಾಗ್ಬೇಕು, ಅಂದ್ರೆ ಯಾವ್ದು ಲಾರ್ಜೆಸ್ಟ್ ಅಂತ ಗೊತ್ತಾಗುತ್ತೆ. ಸರಿನಾ. ಓಕೆ. ಸೊ ನೆಕ್ಸ್ಟ್ ಒನ್ ಬೈ ಒನ್. ನಮ್ಗೆ ಏನ್ ಗೊತ್ತು, ಕ್ವಾಡ್ರಿಲ್ಯಾಟರಲ್ ನಲ್ಲಿ ಟೋಟಲ್ ಆಂಗಲ್ ಯಾವಾಗ್ಲೂ ಎಷ್ಟಿರುತ್ತೆ? 360 ಇರುತ್ತೆ. ಹೌದಾ. ಸೊ ನಾನು ಏನ್ ಬರೀಬಹುದು, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಯಾವಾಗ್ಲೂ 360 ಡಿಗ್ರೀಸ್ ಅಂತಾನೆ ಇರುತ್ತೆ. ಆಂಗಲ್ ಎ ಎಷ್ಟಿದೆ? 77 ಡಿಗ್ರಿ ಇದೆ. ಇದೆಷ್ಟಿದೆ? 57 ಡಿಗ್ರಿ ಇದೆ. ಪ್ಲಸ್ ನಾನು ಸಿ ಹಂಗೆ ಇಡ್ತೀನಿ, ಡಿ. ಓಕೆ. ಅಥವಾ ಸಿ ನ ರೀಪ್ಲೇಸ್ ಮಾಡೋಣ. ಸಿ ಏನಿದೆ? ಆಂಗಲ್ ಡಿ ಮೈನಸ್ 10 ಇದೆ. ಆಮೇಲೆ ಆಂಗಲ್ ಡಿ ಹಂಗೆ ಇಡೋಣ. ಯಾಕೆ? ಏನ್ ಹೇಳಿದ್ದಾರೆ, ಒಂದು ಆಂಗಲ್ ಮತ್ತೊಂದ್ಕಿಂತ ಕಡಿಮೆ ಇದೆ. ನೀವು ಡಿ ಗಾದ್ರೂ ಬರ್ಕೊಳ್ಳಿ, ಸಿ ಗಾದ್ರೂ ಬರ್ಕೊಳ್ಳಿ, ಎನಿಥಿಂಗ್ ಇಸ್ ಫೈನ್. ಸರಿನಾ. ಈಗ ಏನಾಯ್ತು, ಇಲ್ಲಿ ಒಂದು ಆಂಗಲ್ ಡಿ ಇದೆ, ಇಲ್ಲೂ ಕೂಡ ಆಂಗಲ್ ಡಿ ಇದೆ. ಸೊ ಡಿ ಪ್ಲಸ್ ಡಿ ಎಷ್ಟಾಯ್ತು? 2D ಆಯ್ತು. ಕರೆಕ್ಟಾ. ಈಗ ಉಳಿದಿರೋದು ಎಷ್ಟು? 77 ಪ್ಲಸ್ 57 ಮೈನಸ್ 10. ಓಕೆ. ಅದನ್ನ 360 ಜೊತೆಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ. ಓಕೆ. ಸೊ 1 ಸೆಕೆಂಡ್. ಇದೆಷ್ಟಾಯ್ತು? 77. ಹೌದಾ. ಸೊ ಅದು 134 ಆಯ್ತು. ಕರೆಕ್ಟಾ. ಸೊ 134 ಪ್ಲಸ್ ಮೈನಸ್ 10 ಒಂದು ಇದೆ. ಕರೆಕ್ಟಾ. ಸೊ 77 ಪ್ಲಸ್ 57 ಓಕೆ. ಅಲ್ಲಿ ಸ್ಟಾಪ್ ಮಾಡಿದೆ, 124ಗೆ ಸ್ಟಾಪ್ ಮಾಡಿದ್ನ. ಓಕೆ. ಸೊ ಇಲ್ಲಿ 124 ಆಯ್ತು. ಸರಿನಾ. ಓಕೆ. ಸೊ ಇವಾಗ 2D ಎಷ್ಟಾಗುತ್ತೆ? 360 ಮೈನಸ್ 124 ಎಷ್ಟಾಗುತ್ತೆ? ಅದು 236 ಆಗುತ್ತೆ. ಹೌದಾ. ಎಸ್. ಸೊ ಇದು 236 ಆಗುತ್ತೆ. ಹಾಗಾದ್ರೆ ಡಿ ಎಷ್ಟಾಗುತ್ತೆ? 236 ಡಿವೈಡೆಡ್ ಬೈ 2 ಅಂದ್ರೆ 2 1s 2 8s. ಕರೆಕ್ಟಾ. ಸೊ ಎಷ್ಟಾಯ್ತು? D118 ಆಯ್ತು. ಹಾಗಾದ್ರೆ ಒಂದ್ ವೇಳೆ D118 ಆದ್ರೆ ಸಿ ಎಷ್ಟಾಗುತ್ತೆ? ಸಿ ಏನಂತ ಬರ್ಕೊಂಡಿದ್ವಿ? ಆಂಗಲ್ ಡಿ ಮೈನಸ್ 10 ಅಂತ ಬರ್ಕೊಂಡಿದ್ವಿ. ಸೊ ಇದು 118 ಮೈನಸ್ 10. ಓಕೆ. ಸೊ ಅಂದ್ರೆ ಎಷ್ಟಾಯ್ತು? 108 ಆಯ್ತು. ಹಾಗಾದ್ರೆ ಏನೇನಾದ್ವು ನಿಮ್ದು? ಒಂದು 77 ಇತ್ತು, ಒಂದು 57 ಇತ್ತು, ಮತ್ತೊಂದು ಏನ್ ಸಿಕ್ತು? 118 ಸಿಕ್ತು, ಮತ್ತೊಂದು ಏನ್ ಸಿಕ್ತು? 108 ಸಿಕ್ತು. ಕೇಳಿರೋ ಕ್ವಶನ್ ಏನು? ಯಾವ್ದು ಎಲ್ಲದಕ್ಕಿಂತ ಜಾಸ್ತಿ? ಓಕೆ. ಸೊ ಇದ್ರಲ್ಲಿ ಜಾಸ್ತಿ ವ್ಯಾಲ್ಯೂ ಎಷ್ಟಾಯ್ತು? 118. ಯಾವ್ದು ಆಪ್ಷನ್ ನಿಮ್ಗೆ? ಆಪ್ಷನ್ ಸಿ ನಿಮ್ದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಕರೆಕ್ಟ್.